ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಗೊತ್ತಾ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಡುಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬರೀ ಅಲ್ಲಿಂದನೇ ರೋಗಗಳು ಸ್ಟಾರ್ಟ್ ಆಗೋದು. ಈ ಥರ ಪ್ಲೇಟಲ್ಲಿ ತಿಂತಾ ಇದ್ದರೆ ಯಾರಿಗೆ ತಾನೇ ಡಯಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಈ ಕೆಲಸ ಮಾಡ್ತಾ 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 ಆ್ಯಕ್ಚುಲಾಗಿ ನಮ್ಮ ಬಾಡಿನೂ ಇಂಪಾರ್ಟೆಂಟ್ ಅನ್ನೋದು ಮರ್ತು 5% ಮಾತ್ರ ಹೆಲ್ದಿ ಈಟಿಂಗು ಫಿಟ್ನೆಸ್ಸು ಅದು ಇದು. 95% ಇಸ್ ಮೈ ವರ್ಕ್, ಜಾಬ್, ಕರಿಯರ್, ಫ್ಯಾಮಿಲಿ. ಇವ್ರು ಹೇಳ್ತಾರೆ ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ತಿನ್ನೋದನ್ನ ಕಮ್ಮಿ ಮಾಡಿ, ಏನಕ್ಕೆ ಅಷ್ಟೊಂದು ಫ್ರಿಜ್ಜಲ್ಲಿ ಇರೋದು ತಿಂತೀರಾ ನೀವು? ತುಂಬ ನೋಡಿದ್ದೀನಿ ಫ್ರಿಜ್. ಮೋಸ್ಟ್ ಆಸ್ಟ್ ಕ್ವೆಶನ್, ಇದನ್ನ ಹೇಗೆ ನನ್ನ ಹೆಲ್ದಿ ರೂಟೀನ್ನ ಮ್ಯಾನೇಜ್ ಮಾಡ್ತೀನಿ. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಇವತ್ತು ನಾನು ಅಡ್ರೆಸ್ ಮಾಡ್ತಾ ಇರೋದು ದ ಮೋಸ್ಟ್ ಆಸ್ಟ್ ಕ್ವೆಶನ್. ಏನಂತ ಹೇಳಿದ್ರೆ, ವಾಟ್ ಐ ಈಟ್ ಇನ್ ಅ ಡೇ ಆ್ಯಂಡ್ ಹೌ ಡು ಐ ಮ್ಯಾನೇಜ್ ಮೈ ಎಂಟೈರ್ ರೂಟೀನ್. ಆಯಿತಾ, ಪೂರ್ತಿ ದಿನ ಹೇಗೆ ನನ್ನ ಹೆಲ್ದಿ ರೂಟೀನ್ನ ಮ್ಯಾನೇಜ್ ಮಾಡ್ತೀನಿ ಅನ್ನೋದೇ ಮೇನ್ ಕನ್ಸರ್ನ್ ಆಗಿತ್ತು ಎಲ್ಲರದು. ಸೊ ಇವತ್ತು ಅದನ್ನು ಅಡ್ರೆಸ್ ಮಾಡ್ತಾಯಿದ್ದೀನಿ ಇನ್ ಅ ವೆರಿ ಸಿಂಪ್ಲೆಸ್ಟ್ ವೇ. ಓಕೆ, ಸೊ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದಾಗ ಆ್ಯಸ್ ಸೂನ್ ಆಸ್ ಐ ವೇಕಪ್ ನಾನು ಎಂಟಿ ಸ್ಟಮಕ್ಗೆ ಒಂದು ಗ್ಲಾಸ್ ನೀರು ಕುಡಿತೀನಿ. ದೆನ್ ನಿಮ್ಗೆಲ್ಲರಿಗೂ ಗೊತ್ತು, ನಾನು ಯೂಶ್ವಲಾಗಿ ಹಣ್ಣು ತಿನ್ನೋಕ್ಕೆ ಪ್ರಿಫರ್ ಮಾಡ್ತೀನಿ ಎದ್ದಾಗ. ಆಯಿತಾ, ಸೊ ಹಣ್ಣು ತಿಂದಾಗ ನಂಗೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಇಟ್ ಗಿವ್ಸ್ ಅ ವೆರಿ ನರಿಶಿಂಗ್ ಫೀಲಿಂಗ್. ಸೊ ಇವತ್ತು ಆಲ್ರೆಡಿ ತಿಂದಾಗೋಗಿದೆ, ರೆಡಿ ಕೂಡ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಹಣ್ಣಾದಮೇಲೆ ವರ್ಕೌಟ್ ಮುಗಿಸ್ದೆ. ವರ್ಕೌಟ್ ಮುಗಿಸಿದ್ಮೇಲೆ ಫುಲ್ ಆಫೀಸಿಗೆ ರೆಡಿಯಾಗಿದ್ದೀನಿ. ಸೊ ಆಫೀಸ್ ಕೆಲಸ ಜಾಸ್ತಿ ಇದೆ ಇವತ್ತು ಆ್ಯಂಡ್ ನನ್ನ ಕುಕಿಂಗ್ ಎಲ್ಲ ಫುಲ್ ಫಿನಿಷ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಪ್ಲೇಟ್ಸ್ನ ಮಾತ್ರ ಇವತ್ತು ತೋರಿಸೋಣ. ನನ್ನ ಪ್ಲ್ಯಾನ್ ಹೇಗಿರುತ್ತೆ, ನನ್ನ ವರ್ಕಿಂಗ್ ಸ್ಕೆಡ್ಯೂಲಲ್ಲಿ ಹೇಗೆ ನಾನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ, ಹೌ ಕ್ಯಾನ್ ಐ ಸ್ಟಿಲ್ ಸ್ಟೇ ಹೆಲ್ತಿ ವೈಲ್ ಐ ಆಮ್ ವರ್ಕಿಂಗ್. ಯೂಶ್ವಲಾಗಿ ಆ್ಯಸ್ ಅ ವರ್ಕಿಂಗ್ ವುಮೆನ್ ಹೋಲ್ ಡೇ ನಾವು ಪೂರ್ತಿ ದಿನ ಬರೀ ಅಡುಗೆ ಮನೇಲಿ ಇರೋಕ್ಕಾಗಲ್ಲ. ಸೊ ವಿ ವಿಲ್ ಹ್ಯಾವ್ ಟು ಪ್ಲ್ಯಾನ್ ದ ರೂಟೀನ್ ಅಲ್ವಾ. ಸೊ ಅದಕ್ಕೆ ಅಂತ ನಾನಿವತ್ತು ನನ್ನ ಪ್ಲೇಟ್ಸ್ನ ತೋರಿಸ್ತಾ ಇದ್ದೀನಿ. ಕಮ್, ಲೆಟ್ಸ್ ನಾಟ್ ವೇಸ್ಟ್ ಮೋರ್ ಟೈಮ್. ಪ್ಲೇಟ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಐ ಆಮ್ ಶೋಯಿಂಗ್ ಯು ಇವಾಗ ಬ್ರೇಕ್ಫಾಸ್ಟ್ ಹೇಗೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಯೂಶ್ವಲಾಗಿ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ. ಸೊ ಸ್ಪೆಷಲಿ ಆಫ್ಟರ್ ವರ್ಕೌಟ್, ಇವತ್ತು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದೆ ಆಯಿತಾ, ಹೋಮ್ ವರ್ಕೌಟು 30 ಮಿನಿಟ್ಸ್ ಮಾಡಿದ್ದೀನಿ. ಸೊ ಆಫ್ಟರ್ ವರ್ಕೌಟ್ ಏನಾಗುತ್ತೆ, ವಿ ನೀಡ್ ರಿಕವರಿ. ಸೊ ನಿಮ್ಮ ಬ್ರೇಕ್ಫಾಸ್ಟ್ ಹೇಗಿರಬೇಕು ಇನ್ ಕೇಸ್ ನೀವು ವರ್ಕೌಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಇಟ್ ಶುಡ್ ಬಿ ಹೋಲ್ಸಮ್, ಲೈಕ್ ಕಾರ್ಬ್ಸು, ಪ್ರೋಟೀನು, ಫೈಬರು ಎಲ್ಲ ಇರಬೇಕು. ಸೊ ಇಟ್ ಹ್ಯಾಸ್ ಟು ಬಿ ರಿಯಲಿ ಬ್ಯಾಲೆನ್ಸ್, ಸೊ ದ್ಯಾಟ್ ನಿಮ್ಮ ಥ್ರೂ ಔಟ್ ದ ಡೇ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಕಾನ್ಸ್ಟೆಂಟಾಗಿ ಮೇಂಟೈನ್ ಆಗಿರುತ್ತೆ. ಸುಮ್ಮನೆ ಸ್ಪೈಕ್ ಆಗೋದು, ಕ್ರ್ಯಾಶ್ ಆಗೋದು ಆಗ್ತಾ ಇರಲ್ಲ. ಓಕೆನಾ. ಸೊ ಲೆಟ್ ಮಿ ಶೋ ಯು. ಸೊ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಾಮನ್ ಬ್ರೇಕ್ಫಾಸ್ಟ್ ಆಯಿತಾ. ಮನೇಲಿ ನಾವು ಸಪ್ರೇಟಾಗಿ ಅಡುಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಕಾಮನಾಗಿ ಮನೇಲಿ ಮಾಡೋ ಅಂಥ ಇಡ್ಲಿ, ದೋಸೆ, ಪುಳಿಯೋಗರೆ, ಚಿತ್ರಾನ್ನ ಅದನ್ನೇ ತಿನ್ಬೋದು. ಆದರೆ ಅದನ್ನ ಯಾವ ಥರ ತಿನ್ಬೋದು ಅಂತ ತೋರಿಸ್ತೀನಿ. ಇವಾಗ ನಾನಿಲ್ಲಿ ಮಾಡಿರೋದು ನೀರು ದೋಸೆ ಆಯಿತಾ. ಸೊ ನಾನಿವತ್ತು 2 ನೀರು ದೋಸೆ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು 2 ನೀರು ದೋಸೆ ತೊಗೊಂಡಿದ್ದೀನಿ. ಇದೇನು ಸಪ್ರೇಟಾಗಿ ನಾವು ಕುಕ್ ಮಾಡ್ಕೊಂಡಿಲ್ಲ, ಮನೇಲಿ ಎಲ್ಲರಿಗೂ ಮಾಡಿರ್ತೀವಿ. ಹಾಗೆ ನನ್ನ ಪ್ಲೇಟ್ಗೂ 2 ದೋಸೆ ಬಂತು. ಇದ್ರ ಜೊತೆಗೆ ಇವಾಗ ಏನಂತ ಹೇಳಿದ್ರೆ, ಓಕೆ, ಲೋಡ್ಸ್ ಆಫ್ ವೆಜಿಟೇಬಲ್ಸ್. ಸೊ ನನ್ನ ಹತ್ರ ಟುಡೇ ಅವೈಲೇಬಲ್ ಇದ್ದಿದ್ದು ಕುಕುಂಬರ್. ಸೊ ನಾನು ಈ ಕುಕುಂಬರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನಮ್ಮ ಪ್ಲೇಟ್ ಹೇಗೆ ಕಾಣಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್ ಆ್ಯಂಡ್ ಈ ಥರ ಪ್ಲೇಟ್ ಕಾಣಬೇಕು. ಓಕೆನಾ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಶುಡ್ ನಾಟ್ ಮಿಸ್ ಈಸ್, ಯೂಶ್ವಲಾಗಿ ಅನ್ಕೊತೀವಿ ಇದು ಡಯಟ್ ಅಂದ್ಕೊಂಡಿರ್ತೀವಿ. ದಿಸ್ ಈಸ್ ನಾಟ್ ಡಯಟ್ ಆಯಿತಾ. ಆ್ಯಕ್ಚುಲಾಗಿ ಬ್ಯಾಲೆನ್ಸ್ ಪ್ಲೇಟ್ ಹೇಗೆ ಕಾಣುತ್ತೆ ಅಂದರೆ, ಲೆಟ್ ಮೀ ಶೋ ಯು ವಿತ್ ದಿಸ್. ಸೊ ದಿಸ್ ಈಸ್ ಮೈ ಚಿಕನ್ ಕರಿ ಆಯಿತಾ. ಇದರಲ್ಲಿ ಜಾಸ್ತಿ ಏನು ಮಸಾಲೆ ಎಲ್ಲ ಆಡಿಸಿಲ್ಲ ನಾನು. ಸಿಂಪಲ್ಲಾಗಿ ಕ್ಯಾಪ್ಸಿಕಮು, ಆನಿಯನ್ನು, ಟೊಮ್ಯಾಟೊ ಹಾಕಿ ಮಾಡಿರೋಂಥ ಗ್ರೇವಿ ವಿತ್ ಲಾಟ್ಸ್ ಆಫ್ ಚಿಲ್ಲಿ ಪೌಡರು, ಅದು ಇದು ಮಸಾಲೆ ಪೌಡರ್. ನಿಮ್ಮ ಫ್ಲೇವರ್ಗೆ ಹೇಗೆ ಇಷ್ಟ ಹಂಗೆ. ನನಗೆ ಸ್ವಲ್ಪ ಚಿಕನ್ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿದ್ರೇ ಇಷ್ಟ, ಸಪ್ಪೆ ನಂಗೆ ಇಷ್ಟ ಆಗಲ್ಲ. ಸೊ ದಿಸ್ ಈಸ್ ಮೈ ಚಿಕನ್. ಓಕೆ, ಸೊ ಲೆಟ್ ಮೀ ಶೋ ಯು ಕರೆಕ್ಟಾಗಿ. ದಿಸ್ ಈಸ್ ಹೌ ದ ಪ್ಲೇಟ್ ಶುಡ್ ಲುಕ್ ಆಯಿತಾ. ಸೊ ಬೇಸಿಕಲಿ ಏನೇನಿದೆ, ಮನೇಲಿ ಮಾಡೋ ಅಂಥ ನೀರು ದೋಸೆ ಕಾಮನ್ ಆಗಿದೆ, ಅದ್ರ ಜೊತೆಗೆ ಚಿಕನ್ ಇದೆ, ಚಿಕನ್ ಜೊತೆಗೆ ಸೌತೆಕಾಯಿ ಇದೆ. ಎಷ್ಟು ಸಿಂಪಲ್ಲಾಗಿದೆ. ಇದಕ್ಕೆ ಎಷ್ಟು ಎಕ್ಸ್ಟ್ರಾ ಟೈಮ್ ತೊಗೊಳ್ತೀವಿ ಆ್ಯಕ್ಚುಲಾಗಿ ನೋಡಬೇಕಂತ ಹೇಳಿದ್ರೆ, ಇಲ್ಲಿ ಯಾವುದು ನಿಮಗೆ ಅಂತ ಸಪ್ರೇಟ್ ಕುಕ್ಕಿಂಗ್ ಏನೂ ಇಲ್ಲವೇ ಇಲ್ಲ. ಮಾಡಿರೋದನ್ನೇ ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ತಿಂತಾ ಇದ್ದೀರಾ ಅಷ್ಟೇ, ಕರೆಕ್ಟಾ. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಏನಾಗಿದೆ, ಇದಾಗಿದೆ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಗೊತ್ತಾ ವೆಯ್ಟ್ ಲಾಸ್ ಜರ್ನಿಯಲ್ಲಿ,
ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡಯಟ್ ಯಾವತ್ತೂ ಹಿಂಸೆ ಥರ ಇರಬಾರ್ದು, ತುಂಬ ಕಷ್ಟ ಅಂತ ಅನ್ನಿಸ್ಬಾರ್ದು. ಅವಾಗ 2 ದಿನದ ಮೇಲೆ ಮಾಡೋಕ್ಕಾಗಲ್ಲ. ವಿ ವಿಲ್ ಥಿಂಕ್ ಅಯ್ಯೋ ಪರವಾಗಿಲ್ಲ, ಡಾಕ್ಟರ್ ಹೋಗಿ ಒಂದು ಮೆಡಿಸಿನ್ ತೊಗೊಂಡ್ರು ಪರವಾಗಿಲ್ಲ, ಹೆಲ್ದಿಯಾಗಂತೂ ಇರೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಟೂ ಡಿಫಿಕಲ್ಟ್ ಫಾರ್ ಅಸ್ ಟು ಮ್ಯಾನೇಜ್ ಆ ಥರ ಅಂದ್ಕೊಂಡ್ಬಿಡ್ತೀವಿ. ಸೊ ಅವಾಗ ಹಂಗೆ ಅಂದ್ಕೊಂಡಾಗ ಏನಾಗುತ್ತೆ, ನಾವು ಏನೂ ಮಾಡೋಕ್ಕಾಗಲ್ಲ. ದ್ಯಾಟ್ ಈಸ್ ದ ಮೇನ್ ಪೇನ್ ಪಾಯಿಂಟ್, ಆಯಿತಾ. ಸೊ ಬೆಟರ್ ಯಾವಾಗ್ಲೂ ಹೆಲ್ದಿಯಾಗಿ, ಟೇಸ್ಟಿಯಾಗಿ, ಸಸ್ಟೈನಬಲ್ ಆಗಿದ್ದರೆ ನಿಮ್ಮ ಡಯಟು ಲಾಂಗ್ ರನ್ನಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಥರ ಪ್ಲೇಟಲ್ಲಿ ತಿಂತಾ ಇದ್ದರೆ ಯಾರಿಗೆ ತಾನೇ ಡಯಟ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಟೆಲ್ ಮಿ. ಸೊ ನನಗಂತೂ ನೀರು ದೋಸೆ ತಿನ್ಬೇಕಂತ ತುಂಬ ಆಸೆ ಆಗಿತ್ತು. ಆ್ಯಂಡ್ ಈ ದೋಸೆಗೆ ನಾನು ಅಕ್ಕಿ ಮತ್ತು ತೆಳು ಕಾಯಿ ಗಂಜಿ ಹಾಕಿದ್ದೀನಿ. ಸೊ ನಮ್ಮ ಮನೇಲಿ ಇದು ಎಳ್ನೀರು ತಂದಿದ್ವಿ, ಆಯಿತಾ. ಸೊ ಎಳ್ನೀರಲ್ಲಿ ಸ್ವಲ್ಪ ಬಲ್ತಿತ್ತು ಕಾಯಿ. ಸೊ ಅದನ್ನು ಎಲ್ಲ ತೆಗೆದು ಇಟ್ಕೊಂಡಿದ್ದೆ. ತೀರಾ ಈಸಿಯಾಗಿ ತಿನ್ನೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ, ಆ ಥರ ಇತ್ತು. ಸೊ ಅದನ್ನೆಲ್ಲ ಈ ನೀರು ದೋಸೆಗೆ ಹಾಕಿದ್ರೆ ಟೇಸ್ಟ್ ಸೆಕ್ಸಿಯಾಗಿ, ಬೆಣ್ಣೆ ಹಾಕೋದು ಇಲ್ಲ ಅತಿಯಾಗಿ ಎಣ್ಣೆ ಹಾಕೋದು ಅದು ಮಾಡಲ್ಲ, ತುಂಬ ಕಮ್ಮಿ, ಮ್ಯಾಕ್ಸಿಮಮ್ ಅಂದರೆ 2 ಸ್ಪೂನ್ ಎಣ್ಣೆ ಯೂಸ್ ಮಾಡೋದು ದೊಡ್ಡ ವಿಷಯ ಇದರಲ್ಲಿ. ಸೊ ಗಿಲ್ಟ್ ಫ್ರೀಯಾಗಿ ಒಳ್ಳೆ ನೀರು ದೋಸೆ, ಚಿಕನ್ ಹೆವೆನ್. ಅದನ್ನು ಯಾರೂ ಡಯಟ್ ಅನ್ನೋಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಈಗ ನಾನು ಆಫೀಸಲ್ಲಿದ್ದೀನಿ, ಆಯಿತಾ. ಫುಲ್ಲು ಸೆಕೆ ಅಂದರೆ ಸೆಕೆ, ಯಾಕೆ ಹೇಳ್ತೀರಾ, ಸುಸ್ತಾಗ್ಬಿಟ್ಟಿದ್ದೀನಿ. ಈ ಸೆಕೆಯಲ್ಲಿ ಏನು ತಿನ್ನಬೇಕು, ಏನಾದ್ರು ಮಾಡಬೇಕು ಏನು ಅಂತ ಅನ್ಸಲ್ಲ, ಅಷ್ಟು ಹಿಂಸೆ ಆಗುತ್ತೆ. ಸೊ ಯೂಶ್ವಲಾಗಿ, ಆಯಿತಾ, ಆಫೀಸ್ ಅವರ್ಸಲ್ಲಿ ನಾವೇನು ಮಾಡ್ತೀವಿ, ಕೆಲಸ ಮಾಡ್ತಾ ನಾವು ಮರ್ತೋಗ್ಬಿಡ್ತೀವಿ. ನಾವು ಆ್ಯಕ್ಚುಲಾಗಿ ನಮ್ಮ ಬಾಡಿನೂ ಇಂಪಾರ್ಟೆಂಟ್ ಅನ್ನೋದು ಮರ್ತೋಗ್ತೀವಿ. ಸೊ ಈ ಟೈಮಲ್ಲಿ ಸಖತ್ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಪಕ್ಕ ಒಂದು ದೊಡ್ಡ ಜಾರ್ ಅಥವಾ ಬಾಟಲ್, ವಾಟ್ ಎವರ್ ಯು ವಾಂಟ್ ಟು ಕಾಲ್ ಇಟ್, ಇದ್ರದ್ದು ಒಂದು ಫುಲ್ ತುಂಬಿರೋ ಅಂಥ ನೀರು, ಆಯಿತಾ. ಮಿನಿಮಮ್ ಡೈಲಿ ಕನ್ಸಂಪ್ಷನ್ ಆಫ್ ವಾಟರ್ 2.5 ಲೀಟರ್ಸ್ ಟು 3 ಲೀಟರ್ಸ್ ವಾಟರ್ ನೀವು ಕುಡಿಲೇಬೇಕು, ಓಕೆ. ಸ್ಪೆಷಲಿ ಈ ಬಿಸಿಲಿಗೆ ನಾವು ಈ ಲೆವೆಲಲ್ಲಿ ಡಿಹೈಡ್ರೇಟ್ ಆಗೋ ಲೆವೆಲ್ಗೆ ಅಟ್ ಎನಿ ಕಾಸ್ಟ್ ನೀರು ಕುಡಿಯೋದು ಮಾತ್ರ ಮಿಸ್ ಮಾಡಬೇಡಿ. ಅಲ್ಲಿಂದನೇ ರೋಗಗಳು ಸ್ಟಾರ್ಟ್ ಆಗೋದು, ಗೊತ್ತಾಯ್ತಾ. ಸೊ ಡ್ರಿಂಕಿಂಗ್ ವಾಟರ್ ಇಸ್ ಮ್ಯಾಂಡೇಟ್ರಿ ಆ್ಯಂಡ್ ದಿಸ್ ಇಸ್ ಆಲ್ವೇಸ್ ಮೈ ಬಡ್ಡಿ. ಹೆಂಗೆ ನೀವು ಮೊಬೈಲ್ನ ಯಾವಾಗಲೂ ಜೊತೆ ಕ್ಯಾರಿ ಮಾಡ್ತೀರಾ, ಸೊ ಲೈಕ್ ದ್ಯಾಟ್ ಕ್ಯಾರಿ ಒಂದು ವಾಟರ್ ಬಾಟಲ್. ಎಲ್ಲೋದ್ರೂ, ಎಲ್ಲಿ ನಿಂತ್ಕೊಂಡ್ರು, ಎಲ್ಲಿ ಕೂತ್ಕೊಂಡ್ರು ನಿಮ್ಮ ಜೊತೆ ಒಂದು ವಾಟರ್ ಬಾಟಲ್ ಇರಲೇಬೇಕು. ಆ್ಯಂಡ್ ಯು ಶುಡ್ ಕೀಪ್ ಸಿಪ್ಪಿಂಗ್ ವಾಟರ್. ಸೊ ನೀವು ಕೇಳ್ಬೋದು, ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂತ. ಸೊ ಬೇಸಿಕಲಿ ನಾನು ಮುಂಚೆ ITL ಇದ್ದೆ, ಅದನ್ನು ನಾನು ಹೇಳಿದ್ದೆ ಅಲ್ವಾ. ಈಗ ನಾನು ITL ಇಲ್ಲ, ಬಟ್ ಐ ಹ್ಯಾವ್ ಮೈ ಓನ್ ಸ್ಟುಡಿಯೋ. ಅದ್ರ ಜೊತೆಗೆ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ನನ್ನ ವೆಯ್ಟ್ ಲಾಸ್ ಜರ್ನಿ ಕೋಚಿಂಗ್ ಕೂಡ ರನ್ ಮಾಡ್ತೀನಲ್ವ. ಸೊ ಅದಕ್ಕೆಲ್ಲ ಅಂತ ನಾನೇ ಸೆಟಪ್ ಮಾಡಿರೋ ಅಂಥ ಒಂದು ಆಫೀಸು ವಿತ್ ಮೈ ಓನ್ ಎಂಪ್ಲಾಯೀಸ್, ಆಯಿತಾ. ಸೊ ಅದೆಲ್ಲ ನಾನು ಇಲ್ಲಿ ಬಂದು ಕೆಲಸ ಮಾಡಿ ಹೋಗೋಷ್ಟರಲ್ಲಿ ಇವಾಗ ಮಧ್ಯಾಹ್ನ 2 ಗಂಟೆ ಆಗೋಗುತ್ತೆ, 2 ಗಂಟೆ 2:15. ದ್ಯಾಟ್ ವಿಲ್ ಬಿ ಮೈ ಪರ್ಫೆಕ್ಟ್ ಲಂಚ್ ಟೈಮಿಂಗ್. ಬಿಫೋರ್ ದ್ಯಾಟ್ ನನಗೆ ಇವತ್ತಿನ ಟೀ ಆಫ್ಟರ್ ಬ್ರೇಕ್ಫಾಸ್ಟ್ ಆಗಿ 1 ಅವರ್ ಆಗಿದೆ ಇವಾಗ. ಸೊ ಟೀನ ನಾನು ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ದಿಸ್ ಇಸ್ ಮೈ ಫೇವ್ರೆಟ್ ಗೋ ಟು ಸ್ಟ್ರೆಸ್ ಬಸ್ಟರ್, ಆಯಿತಾ. ದಿಸ್ ಇಸ್ ಜಂಕ್ ಬಟ್ ಸ್ಟಿಲ್ ಐ ಗಿವ್ ಇಟ್ ಅ ಸ್ಪೇಸ್, ಆಯಿತಾ. ಸೊ 80% ನಾನು ಫುಲ್ಲು ಹೆಲ್ದಿ, ಯಾಕಂದರೆ ಇನ್ 20% ದೇರ್ ಈಸ್ ಅ ರೂಮ್ ಫಾರ್ ದಿಸ್ ಕೈಂಡ್ ಆಫ್ ಸ್ಟಫ್ ಎವ್ರಿ ಸಿಂಗಲ್ ಡೇ, ಓಕೆ. ಸೊ ಈ ಥರ ಒಂದು ಸಕ್ಷನ್ ಕಪ್ಪಲ್ಲಿ ಕ್ಯಾರಿ ಮಾಡ್ತೀನಿ, ಸೊ ದಟ್ ಬಿಸಿ ಹೋಗಬಾರ್ದು ಅಂತ. ಆಫೀಸಲ್ಲಿ ಕೂಡ ಅವೈಲೇಬಲ್ ಇದೆ, ಸೊ 2 ರೀತಿಯಲ್ಲೂ ಇದೆ. ಬಟ್ ನನಗೆ ನಾನು ಮಾಡಿರೋದೇ ನಂಗೆ ಸಖತ್ ಇಷ್ಟ ಆಗೋದು. ಆ್ಯಂಡ್ ಇದಕ್ಕೆ ನಾನು ಸ್ಟೀವಿಯಾ ಹಾಕಿದ್ದೀನಿ, ಯಾವುದೇ ಇದೆ ಶುಗರ್ ಹಾಕಿಲ್ಲ. ಚೆನ್ನಾಗಿ ಜಿಂಜರ್ ಚೆಚ್ ಹಾಕಿದ್ದೀನಿ, ಸಕ್ಕತ್ತಾಗಿದೆ, ಆಯಿತಾ. ಸೊ ಇದನ್ನು ಕುಡಿತಾ ನಾನು ಕೆಲಸ ಮಾಡ್ತಾಯಿದ್ರೆ ನನಗೊಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಮೋರ್ ದೆನ್ ವರ್ಕಿಂಗ್ ಅಂತ ಹೇಳೋಕ್ಕೆ, ನನಗೆ ಆ್ಯಸ್ ಅ ವರ್ಕಿಂಗ್ ಮಾಮ್ ಒಂದು, ಇನ್ನೊಂದು ಐ ಆ್ಯಮ್ ಅ ಮಾಮ್ 2, ಇನ್ನೊಂದು ನಮ್ಮ ಫ್ಯಾಮಿಲಿ ಕೂಡ ಕುಕ್ಕಿಂಗಿಗೆ ನನ್ನ ಮೇಲೆ ಡಿಪೆಂಡೆಂಟ್. ನೋಬಡಿ ಕುಕ್ಸ್ ಅಟ್ ಹೋಮ್ ಅಪಾರ್ಟ್ ಫ್ರಮ್ ಮೀ. ಸೊ ನಾನು ಅಡುಗೆ ಮಾಡಿ ಹಾಕಿದ್ರೆ ಊಟ, ಇಲ್ಲ ಅಂದರೆ ಎವ್ರಿಬಡಿ ಹ್ಯಾಸ್ ಟು ಲುಕ್ ಔಟ್ ಫಾರ್ ಫುಡ್ ಆಚೆಗಡೆ ಹೋಟ್ಲಲ್ಲಿ, ಆಯಿತಾ. ಸೊ ನಾನೇ ಅಡುಗೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಎಲ್ಲರೂ ಏನು ತಿಂತಾರೆ, ಇನ್ಕ್ಲೂಡಿಂಗ್ ಮೈ ಡಾಟರ್, ಮೈ ಹಸ್ಬೆಂಡ್. ಸೊ ನಾನು ಇಡೀ ದಿನ ಕಿಚನಲ್ಲಿ ನಿಂತ್ಕೊಳ್ಳೋಕೆ ನನಗೆ ಆಪ್ಷನ್ ಇಲ್ಲ, ಬಿಕಾಸ್ ನಾನು ಮನೆಯಿಂದ ಆಚೆ ಬರಲೇಬೇಕು, ನಂಗೆ ತುಂಬ ಕೆಲಸಗಳಿದ್ದೇ ಇರುತ್ತೆ. ಇದ್ರ ಜೊತೆಗೆ ನಾನು ನನ್ನ ಫಿಟ್ನೆಸ್ನ ಕೂಡ ಮ್ಯಾನೇಜ್ ಮಾಡಬೇಕು, ನನ್ನ ಹೆಲ್ತ್ನ ನೋಡ್ಕೊಬೇಕು. ಸೊ ನಮ್ಮದು ಪ್ಯಾಟ್ರನ್ ಹೇಗಿರಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲಾಗಿರಬೇಕು. ಎಷ್ಟು ಸಿಂಪಲಾಗಿರಬೇಕು ಅಂತ ಹೇಳಿದ್ರೆ,
ಹೇಳಿದ್ರೆ ನಂಗೆ ಅದು ನನ್ನ ವೆಯ್ಟ್ ಲಾಸು ಇಲ್ಲ ಹೆಲ್ದಿಯಾಗಿರೋದೇ ಒಂದು ದೊಡ್ಡ ಕೆಲಸ ಥರ ಆಗಿರಬಾರ್ದು. ಸೊ ದಿಸ್ ಶುಡ್ ಬಿ ಓನ್ಲಿ 5% ಆಫ್ ಮೈ ಡೈಲಿ ಲೈಫ್. 100%ಅಲ್ಲಿ 5% ಮಾತ್ರ ಹೆಲ್ದಿ ಈಟಿಂಗು, ಫಿಟ್ನೆಸ್ಸು, ಅದು ಇದು. 95% ಇಸ್ ಮೈ ವರ್ಕ್, ಜಾಬ್, ಕರಿಯರ್, ಫ್ಯಾಮಿಲಿ. ಯುನೋ ಇವಾಗ ನಾನು ಇಲ್ಲಿ ಬಂದು ಕೂತ್ಕೊಂಡ್ರೆ ಎಷ್ಟು ಕೆಲಸ ಇದೆ ಅಂತ ಹೇಳಿದ್ರೆ, ಒಂದು ನನ್ನೆಲ್ಲ ಕ್ಲೈಂಟ್ಸ್ನ ಅಟೆಂಡ್ ಮಾಡಬೇಕು, ಹೊಸ ಆನ್ಬೋರ್ಡ್ಸ್ನ ನೋಡಬೇಕು, ಡಯಟ್ ಚಾರ್ಟ್ಸ್ನ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಎಷ್ಟೊಂದು ಜನಕ್ಕೆ ಬ್ರೀಫಿಂಗ್ ಕಾಲ್ ಮಾಡಬೇಕು, ಆ್ಯಂಡ್ ನಂದು ಬ್ರ್ಯಾಂಡ್ ಕೊಲ್ಯಾಬ್ಸ್ ಚೆಕ್ ಮಾಡಬೇಕು, ಅವ್ರಿಗೊಂದಿಷ್ಟು ಇಮೇಲ್ಸ್ ರೆಸ್ಪಾಂಡ್ ಮಾಡಬೇಕು. ಆಮೇಲೆ 2-3 ಸ್ಕ್ರಿಪ್ಟ್ ಬರೀಬೇಕು. ಸ್ಕ್ರಿಪ್ಟಿಂಗ್ ಆದಮೇಲೆ ಅಪ್ರೂವಲ್ ಮಾಡಿಸ್ಬೇಕು. ಅದ್ರ ಜೊತೆಗೆ ನಾನು 2 ಶೂಟ್ ಬೇರೆ ಇದೆ ಇವತ್ತು, ಅದನ್ನು ಮುಗಿಸ್ಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು, ಆಯಿತಾ, ಇಮಿಡಿಯೇಟಾಗಿ ಈಗ ಮನೆಗೆ ಹೋದ ತಕ್ಷಣ ನಾನು ನನ್ನ ಮಗಳನ್ನ ಟೇಕ್ ಕೇರ್ ಮಾಡಬೇಕು. ನನ್ನ ಹಸ್ಬೆಂಡು ಅವ್ರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯುನೋ ಆಲ್ ದೀಸ್ ಥಿಂಗ್ಸ್. ಇವಾಗ ಇಷ್ಟೆಲ್ಲ ಇರಬೇಕಾದ್ರೆ ಐ ಆಮ್ ಸೋ ಪ್ರೆಷರೈಸ್ಡ್ ವಿತ್ ಸೋ ಮಚ್ ಆಫ್ ವರ್ಕ್, ಆಯಿತಾ. ಅಡುಗೆನೇ ಮಾಡ್ಕೊಂಡು ಹೆಂಗೆ ನಿಂತ್ಕೊಳ್ಳಿ ಇಡೀ ದಿನ, ಕರೆಕ್ಟಾ? ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಆಲ್ರೆಡಿ ನನಗೆ ಮನೆಗೆ ಹೋದರೆ ನನ್ನ ಲಂಚ್ ರೆಡಿ ಇದೆ. ಓಕೆ, ದ್ಯಾಟ್ ಇಸ್ ದ ಬೆಸ್ಟ್ ಥಿಂಗ್. ಆ್ಯಂಡ್ ಲಂಚ್ ಏನು ಮಾಡಿದ್ದೀನಿ, ಫ್ಯಾನ್ಸಿಯಾಗಿ ಏನದು ಡೈಲಿ ಫ್ಯಾನ್ಸಿಯಾಗಿ ತಿಂತೀವ? ಇಲ್ಲ, ಮನೇಲಿ ಎಲ್ಲರೂ ತಿನ್ನೋ ಅಂಥ ಅಡುಗೆನೇ, ಆದರೆ ಸ್ವಲ್ಪ ಟ್ವಿಸ್ಟ್ ಇಟ್ಟಿದ್ದೀನಿ ಅಷ್ಟೇ. ಓಕೆ, ಅದಕ್ಕಿಂತ ಮುಂಚೆ ಏನು ಬರುತ್ತೆ ಅಂದರೆ, ಲಂಚ್ಗಿಂತ ಮುಂಚೆ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್, ಆಯಿತಾ. ಆ ಸ್ನ್ಯಾಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ ಹೇಳ್ತೀನಿ. ಇವಾಗ ಫಸ್ಟು ಕೆಲಸ ಮುಗಿಸ್ತೀನಿ, ಓಕೆನಾ? ಸೊ ಗೈಸ್, ಈಗ ಮಿಡ್ ಮಾರ್ನಿಂಗ್ ಟೈಮ್, ಸರಿನಾ? ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಯೂಶ್ವಲಾಗಿ ದ ಮೋಸ್ಟ್ ಅಂಡರ್ ರೇಟೆಡ್ ಟೈಮ್, ಆಯಿತಾ. ಏನಂತ ಹೇಳಿದ್ರೆ, ನಾವು ಯೂಶ್ವಲಾಗಿ ಯಾಕೆ ಕೂದಲು ಕುತ್ಕೊತಾನೇ ಇಲ್ಲ, ಸೆಕೆಗೆ ಏನು ಮಾಡೋದು, ಕೆಲಸ ಮಾಡ್ಬೇಕಾದ್ರೆ ಕೂದಲು ಫ್ರೀ ಬಿಟ್ಟಿದ್ರೆ ಒಂಥರ ಹಿಂಸೆ ಆಗುತ್ತೆ ಸೆಕೆಗೆ. ಓಕೆ, ಗ್ರೇಟ್. ಓಕೆ, ಸೊ ಬೇಸಿಕಲಿ ಏನಾಗುತ್ತೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ, ಒಂದು ನಾವು ಆಫೀಸಲ್ಲಿ ಇರ್ತೀವಿ, ಬ್ಯುಸಿ ಇರ್ತೀವಿ, ವಿ ಯೂಶ್ವಲಿ ಡೋಂಟ್ ಟೇಕ್ ಎನಿ ಸ್ನ್ಯಾಕ್, ಆಯಿತಾ. ಇಲ್ಲಾಂದರೆ ಆಚೆ ಹೋದ್ರೆ ಒಂದು ಕಾಫಿನೋ ಟೀನೋ ಹಿಂಗೆ ಕುಡ್ಕೊಂಡು ಬಂದುಬಿಡ್ತೀವಿ, ಕರೆಕ್ಟಾ? ಅಥವಾ ಏನು ಮಾಡ್ತೀವಿ, ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಹೊಟ್ಟೆ ಹಸಿವು ಚೆನ್ನಾಗಿ ಆಗಬೇಕು ಅಲ್ಲಿ ತನಕ ಅದು ಇದು ಅಂತ ಬ್ಯುಸಿ ಇದ್ದು ಕಾಲ್ಸು, ಅದು ಇದು ಮೀಟಿಂಗ್ಸು, ಡಿಸ್ಕಷನ್ಸು, ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ಸ್ನ್ಯಾಕ್ನ 100% ಮಿಸ್ ಮಾಡ್ತೀವಿ, ಆಯಿತಾ. ಸೊ ಅದೇನಾಗುತ್ತೆ, ಲಂಚ್ ಟೈಮಲ್ಲಿ ನಮ್ಗೆ ಆಲ್ರೆಡಿ ತುಂಬ ಹೊಟ್ಟೆ ಹಸ್ಬಿಟ್ಟಿರುತ್ತೆ. ಸೊ ನಮ್ಗೆ ಸಿಕ್ಕಿದ್ದೆಲ್ಲ ಗ್ರ್ಯಾಬ್ ಮಾಡಬೇಕು ಅಂತ ಅನ್ಸುತ್ತೆ. ಏನಾಗುತ್ತೆ, ಸ್ಪೆಷಲಿ ಕಾರ್ಬ್ಸ್, ಯಾಕಂದರೆ ನಮಗದು ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ. ಸೊ ಕಾರ್ಬ್ಸ್ನ ನೋಡ್ದಂಗೆ ಅಟ್ಯಾಕ್ ಮಾಡಿ ತಿನ್ನಬೇಕು ಅಂತ ಅನ್ಸುತ್ತೆ, ಬಿಕಾಸ್ ಯು ಟೂ ಹಂಗ್ರಿ ಆ್ಯಂಡ್ ಎಕ್ಸಾಸ್ಟೆಡ್. ಮೆಂಟಲಿನೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀರಾ, ಫಿಸಿಕಲಿನೂ ಎಕ್ಸಾಸ್ಟ್ ಆಗೋಗಿದ್ದೀರಾ, ಆ್ಯಂಡ್ ಹೊಟ್ಟೆ ಹಸ್ತೋಗಿದೆ. ಸೊ ಏನು ಮಾಡೋಕ್ಕಾಗುತ್ತೆ, ನಾವು ತಿನ್ನಲೇಬೇಕು. ಸೊ ಏನು ಸಿಕ್ಕತ್ತೆ ಅದನ್ನ ತಿನ್ಬಿಡ್ತೀವಿ. ಅದ್ರ ಬದಲು ಪ್ಲ್ಯಾನ್ ಯೋ ಮಿಡ್ ಮಾರ್ನಿಂಗ್ ಸ್ನ್ಯಾಕ್. ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಹೇಗಿರುತ್ತೆ, ವೆರಿ ವೆರಿ ಸಿಂಪಲ್. ಇವಾಗ ಯಾವ ಸೀಸನ್ ನಡೀತಾ ಇದೆ, ಮ್ಯಾಂಗೋ ಸೀಸನ್. ಸೊ ಒಬ್ವಿಯಸ್ಲಿ ಮ್ಯಾಂಗೋನ ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ಮ್ಯಾಂಗೋ ಸೀಸನ್ ಇರಬೇಕಾದ್ರೆ ಎವ್ರಿ ಸಿಂಗಲ್ ಡೇ ನಾನು ಮ್ಯಾಂಗೋ ತಿಂತೀನಿ ವಿತೌಟ್ ಮಿಸ್, ಆಯಿತಾ. ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ, ಮ್ಯಾಂಗೋ ತಿನ್ಬೋದು, ಆ್ಯಬ್ಸಲ್ಯೂಟ್ಲಿ ಸೀಸನ್ ಪ್ರಕಾರ ಏನು ಬರುತ್ತೆ ಆ ಹಣ್ಣು ತಿನ್ನಿ. ಮ್ಯಾಂಗೋ ಮತ್ತು ಹಲಸಲೆ ಹಣ್ಣು ನಾನು ಮಿಸ್ ಮಾಡೋದೇ ಇಲ್ಲ. ಹಲಸಲೆ ಹಣ್ಣು ಅಂತ ಇದು ನೆನಪಿಸ್ಕೊಂಡ್ರೆ ನಂಗೆ ನಗು ಬರುತ್ತೆ. ಹಲಸಿನ ಹಣ್ಣು ಅಂತ ಅಂತಾರೆ, ಜಾಕ್ ಫ್ರೂಟ್. ಬಟ್ ನಮ್ಮ ಮನೆಗಳಲ್ಲಿ ನಾವು ಹಲಸಲೆ ಹಣ್ಣು ಅದೇ ಹೇಳೋದು, ಆಯಿತಾ. ಸೊ ನಂಗೆ ಅದೇ ಅಭ್ಯಾಸ, ನಾನು ಅದನ್ನೇ ಹೇಳೋದು, ಅದೇ ನಮ್ಮ ಆ್ಯಕ್ಸೆಂಟ್ ಕೂಡ. ಸೊ ಜಾಕ್ ಫ್ರೂಟ್ ಆಗಲಿ, ಇಲ್ಲ ಹಲಸಿನ ಹಣ್ಣು ಆಗಲಿ, ಇಲ್ಲ ಹಲಸಲೆ ಹಣ್ಣು ಆಗಲಿ, ಓಕೆ, ವಾಟ್ ಎವರ್ ಇಟ್ ಈಸ್, ಆ ಸೀಸನ್ ತಕ್ಕಂಗೆ ಯಾವ ಫ್ರೂಟ್ ಇರುತ್ತೆ ತಿನ್ನೋದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇವತ್ತು ನನ್ನ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಇಸ್ ಮ್ಯಾಂಗೋ. ಸೊ ಮ್ಯಾಂಗೋ ಯಾವ ಥರ ಅಂತ ಹೇಳಿದ್ರೆ, ನಾನು ಕ್ಯಾಲ್ಕುಲೇಟ್ ಮಾಡಿ ತಂದಿದ್ದೀನಿ. ಸೊ ಐ ಹ್ಯಾವ್ ಅರೌಂಡ್ 150 grams ಆಫ್ ಮ್ಯಾಂಗೋ ಇಯರ್, ಆಯಿತಾ. ಕ್ಯಾಲ್ಕುಲೇಟ್ ಮಾಡಿ ತಿನ್ನಬೇಕಾ? ಆ್ಯಬ್ಸಲ್ಯೂಟ್ಲಿ ಏನು ತಪ್ಪು ಅದರಲ್ಲಿ. ನಾನು ಎಷ್ಟು ತಿಂತಾಯಿದ್ದೀನಿ, ನನಗೆ ಎಷ್ಟು ಕ್ಯಾಲರೀಸ್ ಬೇಕು ಅಂತ ಮೈಂಡ್ಫುಲ್ಲಾಗಿ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ, ಗೊತ್ತಾಯ್ತಾ. ಅಯ್ಯೋ ನಾವು ತಿನ್ನೋ ಆಹಾರನ ಲೆಕ್ಕ ಹಾಕ್ಕೊಂಡು ತಿನ್ನಬೇಕಾ, ನಮ್ಮ ಆ್ಯನ್ಸೆಸ್ಟರ್ಸ್ ಲೆಕ್ಕ ಆಗ್ತಾಯಿರಲಿಲ್ಲ. ಹೌದಪ್ಪ, ನಮ್ಮ ಆ್ಯನ್ಸೆಸ್ಟರ್ಸ್ ಲೆಕ್ಕ ಆಗ್ತಾಯಿರಲಿಲ್ಲ. ಅವ್ರು ಆಚೆಗಡೆ ಫೀಲ್ಡಲ್ಲೋಗಿ ಕೆಲಸ ಮಾಡ್ತಾಯಿದ್ರು, ಅವ್ರು ಎಷ್ಟು ತಿಂದರೂ ಕರಗ್ಸೋಕ್ಕೆ ಶಕ್ತಿ ಇತ್ತು. ಈ ಉರಿ ಬಿಸಿಲಲ್ಲಿ ನನಗೆ 2 ನಿಮಿಷ ಹಿಂಗೆ ಮೂವ್ ಆಗ್ಬಿಟ್ಟು ಬರೋಕ್ಕಾಗಲ್ಲ, ಫುಲ್ ಸ್ವೆಟ್ಟಾಗಿ ಸುಸ್ತಾಗಿ ಡಿಹೈಡ್ರೇಟ್ ಆಗಿಬಿಡ್ತೀವಿ. ಅವ್ರು ಅದೇ ಬಿಸಿಲಲ್ಲಿ ಗುದ್ಲಿ ತೊಗೊಂಡು ಹಾಕೊಂಡು ಕೆಲಸ ಮಾಡ್ತಾಯಿದ್ರು. ಸೊ ನಮ್ಮ ಲೈಫ್ ಸ್ಟೈಲು ಬದಲಾಗಿದೆ, ಅವ್ರ ಲೈಫ್ ಸ್ಟೈಲ್ ಬೇರೆ ಥರ ಇತ್ತು, ಅದಕ್ಕೆ ಅವ್ರು ವರ್ಕೌಟ್ ಆಗ್ತಾಯಿತ್ತು. ಈಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಸೊ ನಮ್ಗೆ ಇದು ವರ್ಕೌಟ್ ಆಗುತ್ತೆ, ಕರೆಕ್ಟಾ. ನಮ್ಮದು ಮ್ಯಾಕ್ಸಿಮಮ್ ಲೈಫ್ ಸ್ಟೈಲ್ ಏನು, ಸೆಡೆಂಟ್ರಿ ಲೈಫ್ ಸ್ಟೈಲು. ತಗೊಂಡ ಲ್ಯಾಪ್ಟಾಪ್ ಹಿಡ್ಕೊಂಡ ಕೆಲಸ ಮಾಡ್ದ, ಕರೆಕ್ಟಾ. ಬರೀ ಇದೇ ನಡೀತಾ ಇರುತ್ತೆ. ಆ್ಯಂಡ್ ಸೊ ನಾವು ಲೆಕ್ಕಾಚಾರದಲ್ಲಿ ತಿಂದರೆ ಏನೂ ತಪ್ಪಿಲ್ಲ,
ಓಕೆ. ಸೊ ಮ್ಯಾಂಗೋ ಆ್ಯಂಡ್ ಪಕ್ಕದಲ್ಲಿ ಇದೇನಿದು ವೈಟ್ ಕಲರ್ ಅಂತೆ, ದಿಸ್ ಇಸ್ ಯೋಗರ್ಟ್. ದಿಸ್ ಇಸ್ ಝೀರೋ ಫ್ಯಾಟ್ ಝೀರೋ ಶುಗರ್ ಯೋಗರ್ಟ್. ನಾನು ಯೂಸ್ ಮಾಡಿರೋದಲ್ಲಿ ಗ್ರೀಕ್ ಯೋಗರ್ಟ್, ಆಯಿತಾ. ನನಗೆ ಕರ್ಡ್ ಅಂದರೆ ಒಂಥರ ಇಷ್ಟ ಆಗಲ್ಲ, ಅದು ಒಂಥರ ಪ್ಯೂಕಿಶ್ ಅನಿಸುತ್ತೆ. ಸೊ ಕರ್ಡ್ ಯೋಗರ್ಟ್ ಯಾವತ್ತೂ ಕರ್ಡ್ ಸ್ಮೆಲ್ ಕೊಡಲ್ಲ, ಅದಕ್ಕೋಸ್ಕರ ನಾನು ಯೋಗರ್ಟ್ ತಿಂತೀನಿ. ಆ್ಯಂಡ್ ಇಟ್ಸ್ ವೆರಿ ಗುಡ್. ಹೊಟ್ಟೆನ ಸಖತ್ ಕಂಫರ್ಟಿಂಗ್ ಆಗಿಟ್ಟಿರುತ್ತೆ. ನಾನು ಏನು ಮಾಡ್ತೀನಿ, ಮ್ಯಾಂಗೋ ಆ್ಯಂಡ್ ಯೋಗರ್ಟ್, ಆಯಿತಾ, ಹಿಂಗೆ ಮಿಕ್ಸ್ ಮಾಡಿ, ಟೂ ಗುಡ್, ಆಯಿತಾ. ಸೊ ದಿಸ್ ಮ್ಯಾಂಗೋ ಯೋಗರ್ಟ್ ಬೌಲ್, ನಾನೆಲ್ಲೂ ಆಚೆ ಹೋಗಂಗಿಲ್ಲ. ಐ ಆಮ್ ಸಿಟ್ಟಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ಮೈ ಲ್ಯಾಪ್ಟಾಪ್, ಫಿನಿಶಿಂಗ್ ಮೈ ವರ್ಕ್, ಡಿಸ್ಕಸಿಂಗ್ ವಿತ್ ಮೈ ಟೀಮ್. ಸ್ಟಿಲ್ ಐ ಆಮ್ ಮೇಕಿಂಗ್ ಶೋರ್ ನನ್ನ ಮಿಡ್ ಮಾರ್ನಿಂಗ್ ಸ್ನ್ಯಾಕು ನನ್ನ ಹೊಟ್ಟೆಗೆ ಹೋಗ್ತಾ ಇದೆ ಅಂತ. ಸೊ ಇದು ತಿಂದ ಮೇಲೆ ನನಗಿನ್ನೂ 1.5 ಅವರಿಂದ 2 ಅವರು ನನಗೇನು ತಿನ್ನಬೇಕು ಅಂತ ಅನಿಸಲ್ಲ. ಓಕೆ. ಇವಾಗ ಇದು ಹೈ ಪ್ರೋಟೀನ್ ಯೋಗರ್ಟ್ ನಾನು ತಿಂತಾ ಇರೋದು. ಸೊ 50 ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 6 ಗ್ರಾಮ್ಸ್ ಆಫ್ ಪ್ರೋಟೀನ್ ನನಗೆ ಇದ್ರಲ್ಲಿ ಸಿಗ್ತಾ ಇದೆ. ಮ್ಯಾಂಗೋಲಿ 1 ಗ್ರಾಮ್ ಅಂತ ಅಂದ್ಕೊಳ್ಳಿ ಸಾಕು, ಆಯಿತಾ. ಅದೇನು ನೆಗ್ಲಿಜಿಬಲು. ಸೊ ವಿಲ್ ನಾಟ್ ಲುಕ್ ಫಾರ್ ಪ್ರೋಟೀನ್ ಇನ್ ಮ್ಯಾಂಗೋ, ವಿ ವಿಲ್ ಲುಕ್ ಫಾರ್ ಕಾರ್ಬ್ಸ್, ಎನರ್ಜಿ ಆ್ಯಂಡ್ ದಟ್ ನರಿಷಿಂಗ್ ಫೀಲಿಂಗ್, ಆಯಿತಾ. ನ್ಯೂಟ್ರಿಷನ್ ನೋಡೋಣ ಮ್ಯಾಂಗೋಲಿ. ಓಕೆ. ಸೊ ಮ್ಯಾಂಗೋ ಆ್ಯಂಡ್ ಯೋಗರ್ಟ್ ಮೇಕ್ಸ್ ಇಟ್ ಅಮೇಝಿಂಗ್. ಒಳ್ಳೆ ಐ ಫೀಲ್ ಇಟ್ ಇಸ್ ಅ ಡೆಸರ್ಟ್ ಥರ ಫೀಲ್ ಆಗುತ್ತೆ. ಎರಡನೇದು, ನನಗೆ ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಐ ಆಮ್ ನಾಟ್ ಗಿವಿಂಗ್ ಅ ಲಾಂಗ್ ಗ್ಯಾಪ್ ಫಾರ್ ಮೈ ಲಂಚ್. ಐ ಆಮ್ ಹ್ಯಾವಿಂಗ್ ಅ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆ್ಯಂಡ್ ದಿಸ್ ಮೇಕ್ ಶೋರ್ಸ್ ನನ್ನ ಹೊಟ್ಟೆ ಈಸ್ ಆಲ್ವೇಸ್ ಫುಲ್ ಆ್ಯಂಡ್ ಐ ಆಮ್ ನಾಟ್ ಸ್ಟಾರ್ವಿಂಗ್, ಆಯಿತಾ. ನೆಕ್ಸ್ಟು ಈಗ 1.5 ಅವರ್ ಆದಮೇಲೆ ಲಂಚಿಗೆ ಹೋದಾಗ ಐ ಆಮ್ ನಾಟ್ ಗೋಯಿಂಗ್ ಟು ಗ್ರ್ಯಾಬ್ ವಾಟ್ ಎವರ್ ಇಸ್ ಅವೈಲಬಲ್. ಐ ಕ್ಯಾನ್ ಸ್ಟಿಲ್ ವೆಯ್ಟ್, ಬಿ ಕಾನ್ಷಿಯಸ್, ಬಿ ಮೈಂಡ್ಫುಲ್. ಆಮೇಲೆ ಯೋಚನೆ ಮಾಡಿ ನಾನು ತಿನ್ಬೋದು. ಓಕೆ, ನಂಗೆ ಇದಿದ್ದು ಬೇಕು ನನ್ನ ಲಂಚಿಗೆ. ಐ ಡೋಂಟ್ ಹ್ಯಾವ್ ಟು ಗ್ರ್ಯಾಬ್ ಬಿಕಾಸ್ ನನಗೆ ಅಷ್ಟೊಂದು ಹಂಗರ್ ಕ್ಯೂಸ್ ಇರೋಲ್ಲ. ಯಾಕಂದರೆ ನಂಗೆ ಅಷ್ಟೊಂದು ಹೊಟ್ಟೆ ಹಸ್ತಿರಲ್ಲ. ತುಂಬ ಹಸ್ತು ತಿನ್ನಕ್ಕೂ ತುಂಬಾ ಕಾನ್ಷಿಯಸ್ ಆಗಿ ಮೈಂಡ್ಫುಲ್ಲಾಗಿ ತಿನ್ನಕ್ಕೂ. ಸೊ ನನಗೆ ಇದಕ್ಕೆ ಎಷ್ಟು ನಿಮಿಷ ಬೇಕಾಗಿತ್ತು, ಮನೇಲೇ ಡಬ್ಬ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ, ರೈಟ್. ಮ್ಯಾಂಗೋ ಕಟ್ ಮಾಡ್ಕೊಂಡಿದ್ದೆ, 2 ಸ್ಪೂನ್ ಯೋಗರ್ಟ್ ಹಾಕ್ಕೊಂಡೆ ಬಂದೆ, ಅಷ್ಟೇ. ಆ್ಯಂಡ್ ಇದು ನನಗೆ ಎಷ್ಟು ಕೆಲಸ ಹಿಡಿತಾ ಇದೆ, ನಥಿಂಗ್, ರೈಟ್. ಸೊ ದಿಸ್ ಈಸ್ ಮೈ ಮಿಡ್ ಮಾರ್ನಿಂಗ್ ಸ್ನ್ಯಾಕ್. ನೆಕ್ಸ್ಟ್ ಅಲ್ಲಿ ಕ್ಯಾಚ್ ಅಪ್ ವಿತ್ ಲಂಚ್ ಅಪ್ಡೇಟ್ಸ್, ಆಯಿತಾ, ಸರಿನಾ. ಸೊ ಗೈಸ್, ಈಗ ನನ್ನ ಕೆಲಸಗಳೆಲ್ಲ ಮುಗ್ದಿದೆ, ಮನೆಗೆ ಹೊರಟಿದ್ದೀನಿ. ಕೈಂಡ್ ಆಫ್ ಟಯರ್ಡ್ ಬಿಕಾಸ್ ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು. ಆ್ಯಂಡ್ ಇವತ್ತು ನನಗೆ ಮೀ ಟೈಮೇ ಸಿಕ್ಕಿಲ್ಲ ಬಿಕಾಸ್ ನನ್ನ ಮಗಳು ಕೂಡ 5 ಗಂಟೆಗೆ ನನ್ನ ಜೊತೆ ಎದ್ಬಿಟ್ಲು. ಸೊ ಫೀಲಿಂಗ್ ಲಿಟಲ್ ಟಯರ್ಡ್, ಬಟ್ ಸ್ಟಿಲ್ ಮನೆಗೆ ಹೋಗ್ಬಿಟ್ಟು ಕಾಮಾಗಿ ಒಂದು ಸ್ವಲ್ಪ ಮೈಲ್ಡಾಗಿ ಹೊಟ್ಟೆ ಹಸಿತಾ ಇದೆ ಇವಾಗ. ಕಾಮಾಗಿ ಒಂಚೂರು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೆನ್ ಐ ವಿಲ್ ರೆಸ್ಯೂಮ್ ಬ್ಯಾಕ್ ಟು ಮೈ ಡೇ, ಅಲ್ವಾ. ಹಂಗೆ ನನ್ನ ಮಗಳು ನೆಕ್ಸ್ಟ್, ಈಗ ನನ್ನ ಮಗಳದು ಕೆಲಸ ನನ್ನ ಜೊತೆ ಇವಾಗ. ಸೊ ನನ್ನ ಮಗಳನ್ನ ಇಟ್ಕೊಬೇಕು, ಅವಳು ಊಟ ಮಾಡಿಸ್ಬೇಕು, ಅವಳನ್ನ ನೋಡ್ಕೊಬೇಕು. ಆ್ಯಂಡ್ ಒನ್ ಥಿಂಗ್ ಈಸ್, ನನ್ನ ಮಗಳು ಮಲ್ಗದೇ ಇಲ್ಲ ಮಧ್ಯಾಹ್ನ 10 ಮಲ್ಗಲ್ಲ. ಅವಳಿಗೆ ನಿದ್ದೆ ಬಂದರೂ ಶೀ ಟ್ರೈಸ್ ನಾಟ್ ಟು ಸ್ಲೀಪ್, ಆಯಿತಾ. ಅವಳಿಗೆ ಇಷ್ಟನೇ ಆಗಲ್ಲ ನಿದ್ದೆ ಮಾಡೋಕ್ಕೆ, ಯಾಕಂತ ಗೊತ್ತಿಲ್ಲ. ಓನ್ಲಿ 1 ಟೈಮ್ ಡೈರೆಕ್ಟಾಗಿ ರಾತ್ರಿ ಮಲ್ಕೊಂಡಾಳೆ. ವೆರಿ ರೇರ್ ಕೇಸಸ್ ಅವಳು ಮಧ್ಯಾಹ್ನ ಹೊತ್ತು ಮಲ್ಗೋದು. ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂಥರ ಏನದು ಪೀಸ್ಫುಲ್ಲಾಗಿ ನೆಕ್ಸ್ಟ್ 2 to 3 hours ಐ ವಾಂಟ್ ಟು ಸ್ಪೆಂಡ್ ಇಟ್ ವೆರಿ ಪೀಸ್ಫುಲ್ಲಿ ಇನ್ ಅ ವೆರಿ ಕಾಮ್ ಕಂಪೋಸ್ಡ್ ವೇ. ಬಿಕಾಸ್ ನಾನು ಇವಾಗ ಮನೆಗೆ ಹೋಗಿ ಫುಲ್ ರಶ್ ಮಾಡಿ ಪುನಃ ಆ ಸ್ಟ್ರೆಸ್ ಲೋಡ್ನ ತೊಗೊಂಡ್ರೆ ನಾನು ಫುಲ್ ಡೇ ಫುಲ್ ಫ್ರಸ್ಟ್ರೇಟೆಡ್ ಆಗಿರ್ತೀನಲ್ವ. ಸೊ ನಮ್ಮ ಮೈಂಡ್ನ ಕೂಡ ನಾವು ಕೇರ್ ಮಾಡೋದು, ನಮ್ಮ ಮೆಂಟಲ್ ಹೆಲ್ತ್ನ ಕೇರ್ ಮಾಡೋದು ಸಖತ್ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಅವರ್ ಫಿಸಿಕಲ್ ಹೆಲ್ತ್. ಓಕೆ. ಸೊ ಬೀಯಿಂಗ್ ಮೈಂಡ್ಫುಲ್ ಬೋತ್ ವೈಲ್ ಈಟಿಂಗ್ ಆ್ಯಂಡ್ ವೈಲ್ ವಾಟ್ ವಿ ಆರ್ ಥಿಂಕಿಂಗ್ ಆ್ಯಂಡ್ ಹೌ ಮಚ್ ಸ್ಟ್ರೆಸ್ ವಿ ಆರ್ ಗಿವಿಂಗ್ ಅಲ್ವ ನಮ್ಮ ತಲೆಗೆ, ಅದೆರಡೂ ತುಂಬ ಇಂಪಾರ್ಟೆಂಟ್. ಎರಡೂ ತುಂಬ ಕಾನ್ಷಿಯಸ್ ಆಗಿ ನಾವು ಮ್ಯಾನೇಜ್ ಮಾಡಿದರೆ ಸ್ವಲ್ಪ ಕಾಮಾಗಿರ್ತೀವಿ. ಓಕೆ. ದೆನ್ ಬನ್ನಿ ಬೇಗ ಮನೆಗೆ ಹೋಗೋಣ. A few moments later. ಸೊ ಗೈಸ್, ಮನೆಗೆ ಬಂದರೆ ಏನು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ವಾವ್ ಅನ್ನಿಸ್ತಾ ಇದೆ. ಸೊ ಒಳಗಡೆ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ, ಫುಲ್ಲು ಎಲ್ಲ ಗಿಲಿಬಿಲಿ ಮಾಡ್ತಾಳೆ. ಸೊ ಅದಕ್ಕೆ ಅಂದ್ಕೊಂಡೆ ಆಚೆಗಡೆ ನಮ್ಮ ಪ್ಯಾಸೇಜರ್ ಕೂತ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ನಿಮಗೆ ನಾನು ಲಂಚ್ ಪ್ಲೇಟ್ ತೋರಿಸೋಣ ಅಂತ. ಸೊ ದಿಸ್ ಈಸ್ ಮೈ ಬ್ಯೂಟಿಫುಲ್ ಲಂಚ್ ಪ್ಲೇಟ್. ಸೊ ಏನೇನಿದೆ ಈ ಲಂಚ್ ಪ್ಲೇಟಲ್ಲಿ, ಲೆಟ್ ಮೀ ಜಸ್ಟ್ ಶೋ ಯು, ಆಯಿತಾ. ಒಂದು ರೈಸ್ ಇಸ್ ವೆರಿ ಮಿನಿಮಲ್, ನೋಡ್ಬೋದು ನೀವು. ನಾನು ಸುಮ್ಮನೆ ಸ್ಪ್ರೆಡ್ ಮಾಡಿದ್ದೀನಿ, ಹಾರ್ಡ್ಲಿ ಒಂದು ಇಷ್ಟು ರೈಸ್ ಇದೆ ಅಷ್ಟೇ. ಆ್ಯಂಡ್ ಇದು ಸ್ವಲ್ಪ ಜಾಸ್ತಿ ಕಾಳು, ಏನಿದು ಹಾರ್ಸ್ ಗ್ರಾಮ್. ಸೊ ಹುರುಳಿ ಕಾಳು ಚೆನ್ನಾಗಿ ಬೇಯಿಸಿ ಒಳ್ಳೆ ಹುಸ್ಲಿ ಮಾಡಿದ್ದೀನಿ, ಓಕೆನಾ. ಈಗ ಮಾಡಿದ್ದಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮಧ್ಯಾಹ್ನದ ಲಂಚ್ನ ಮುಂಚೆನೇ ಪ್ಲ್ಯಾನ್ ಮಾಡಿ ಎದ್ದ ತಕ್ಷಣ ಕಾಳು ಕೂಗಿಸಿ ಒಗ್ಗರಣೆ ಹಾಕಿದೆ.
ಆ್ಯಂಡ್ ಉಪ್ಸಾರು ಖಾರ ಯಾವಾಗಲೂ ಫ್ರಿಜ್ಜಲ್ಲಿ ರೆಡಿ ಇರುತ್ತೆ. ಕೆಲವ್ರು ಹೇಳ್ತಾರೆ ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ತಿನ್ನೋದನ್ನ ಕಮ್ಮಿ ಮಾಡಿ, ಏನಕ್ಕೆ ಅಷ್ಟೊಂದು ಫ್ರಿಜ್ಜಲ್ಲಿ ಇರೋದು ತಿಂತೀರಾ ನೀವು, ತುಂಬ ನೋಡಿದ್ದೀನಿ ಫ್ರಿಜ್ಜಲ್ಲಿ. ಸಿಕ್ಕಿದ್ದು ತಿಂದು ರ್ಯಾಂಡಮ್ ಈಟಿಂಗ್ ಮಾಡಿ ಹೆಲ್ತ್ನ ಹಾಳು ಮಾಡ್ಕೊಳ್ಳೋ ಬದಲು ಐ ಆಮ್ ಓಕೆ ಟು ಈಟ್ ವಾಟ್ ಈಸ್ ಅವೈಲೇಬಲ್ ಅಟ್ ಫ್ರಿಜ್ ವಿಚ್ ಇಸ್ ಹೆಲ್ದಿ. ಸೊ ಫ್ರೆಶ್ ಆಗಿ ಓಡೋಗಿ ಹೋಟ್ಲಲ್ಲಿ ತಿನ್ನೋ ಬದಲು ಐ ಆಮ್ ಹ್ಯಾಪಿ ಮನೆಗೆ ಬಂದ ತಕ್ಷಣ ತಿನ್ನೋಕ್ಕೊಂದು ನಾನೇ ಮಾಡಿಟ್ಟಿರೋ ಆಹಾರ ಇದೆ ಅಂದರೆ. ಸೊ ಮೀಲ್ ಪ್ಲ್ಯಾನಿಂಗ್, ಮೀಲ್ ಪ್ರೆಪ್ಪಿಂಗ್ ಅನ್ನೋದು ಇಟ್ ಈಸ್ ನಾಟ್ ಬ್ಯಾಡ್, ಇಟ್ ಈಸ್ ವೆಲ್ ಆರ್ಗನೈಸ್ಡ್ ವೇ ಆಫ್ ಹ್ಯಾವಿಂಗ್. ಆಬ್ವಿಯಸ್ಲಿ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದಷ್ಟು ಇನ್ನೂ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇದು ಸ್ವಲ್ಪ ನ್ಯೂಟ್ರಿಷನ್ ಕಮ್ಮಿ ಆಗಿರುತ್ತೆ, ದಟ್ಸ್ ಆಬ್ಸಲ್ಯೂಟ್ಲಿ ಫೈನ್, ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ಇಟ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆರ್ ಈಟಿಂಗ್ ಹೆಲ್ದಿ, ಏನೂ ಪ್ರಾಬ್ಲಮ್ ಇಲ್ಲ. ಮೀಲ್ ಪ್ರೆಪ್ಪು, ಮೀಲ್ ಪ್ಲ್ಯಾನಿಂಗು ಸ್ಪೆಷಲಿ ಫಾರ್ ಅ ವರ್ಕಿಂಗ್ ವುಮೆನ್ ಇಟ್ ವರ್ಕ್ಸ್ ಲೈಕ್ ಕ್ರೇಜಿ. ಆಯಿತಾ, ಈಗ ಮನೆಗೆ ಬಂದ ತಕ್ಷಣ ಏನು ತಟ್ಟೆ ರೆಡಿ ಇದೆ, 2 ನಿಮಿಷ. ಇವಾಗ ಮೊಟ್ಟೆ ಬೆಳಗ್ಗೆನೇ ಮೊಟ್ಟೆ ಬೇಯಿಸಿಟ್ಟು ಹೋಗಿದ್ದೆ ನಾನು, ಅದನ್ನು ಇನ್ನೂ ಪೀಲ್ ಮಾಡಿಲ್ಲ, ಫಸ್ಟ್ ತೋರಿಸ್ಬಿಡೋಣ ಆಮೇಲೆ ನಾನು ಕುತ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ವಿತ್ ಶೆಲ್, ಓಕೆ, ನಾನು ಇನ್ನೂ ಪೀಲ್ ಮಾಡಿಲ್ಲ. 3 ಮೊಟ್ಟೆ. ಇವಾಗ ನಾನು ಆಲ್ರೆಡಿ ಬೆಳಗ್ಗಿಂದ ಎನಫ್ ಫ್ಯಾಟ್ ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಅನ್ನ ತಿಂದಿರೋದ್ರಲ್ಲಿ, ನೀರು ದೋಸೆ ತಿಂದಿರೋದ್ರಲ್ಲಿ, ಕಾಯಿ ಇರುತ್ತಲ್ವ ಅದು ತಿಂದೆ, ಆಮೇಲೆ ಚಿಕನಲ್ಲಿತ್ತು. ಸೊ 3 ಮೊಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ ಬರೀ ನಾನು ಎಗ್ ವೈಟ್ಸ್ ಮಾತ್ರ ತಿಂತೀನಿ, ಎಲ್ಲೋ ತಿನ್ನೋಕೆ ಹೋಗಲ್ಲ ಇವತ್ತು, ಓಕೆನಾ. ಸೊ ಓನ್ಲಿ ಎಗ್ ವೈಟ್ಸ್, ಎಲ್ಲೋ ಇಲ್ಲ. ಆ್ಯಂಡ್ ಇದೇನು ಉಪ್ಸಾರು, ಬರೀ ಕಾಳು ಬೇಯಿಸಿರೋ ನೀರು, ಅದಕ್ಕೊಂಚೂರು ಉಪ್ಪು ಹಾಕಿದ್ದೀನಿ ಅಷ್ಟೇ. ಸೊ ಇದಕ್ಕಿಂತ ಹೆಲ್ದಿ ಮೀಲ್ ಏನು ಬೇಕು? ಆಬ್ವಿಯಸ್ಲಿ ಇದಕ್ಕೆ ಇನ್ನೊಂದೆರಡು ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ರೆ ಈಸಿ ಆಗೋದು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನನ್ನ ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿದೆ. ಇನ್ನೊಂದು 2 ಯಾವುದೋ ಇದೆ, ಅದೆಲ್ಲ ಖಾಲಿ ಆದಮೇಲೆ ನಾನು ಹೋಗ್ಬಿಟ್ಟು ಮತ್ತೆ ರೀಸ್ಟಾಕ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನೌ ಐ ಹ್ಯಾವ್ ಅ ವೆರಿ ನೈಸ್ ಪ್ಲೇಟ್. ಇದನ್ನು ಖಾಲಿ ಮಾಡೋ ಅಷ್ಟರಲ್ಲೇ ನಂಗೆ ಹೊಟ್ಟೆ ತುಂಬೋಗುತ್ತೆ. ಓಕೆ, ದಿಸ್ ವಿಲ್ ಬಿ ಮೈ ಲಂಚ್ ಆಫ್ ದ ಡೇ. ಸೊ ಗೈಸ್, ಇವಾಗ ಸಂಜೆ ಆಗಿದೆ. ಸೊ ಸಂಜೆ ಹೊತ್ತು ಈವ್ನಿಂಗ್ ಸ್ನ್ಯಾಕ್, ಹೇಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಇಂಪಾರ್ಟೆಂಟು, ಹಾಗೆ ಈವ್ನಿಂಗ್ ಸ್ನ್ಯಾಕ್ ಕೂಡ ತುಂಬ ಇಂಪಾರ್ಟೆಂಟು. ದಯವಿಟ್ಟು ನನ್ನ ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿ. ಅಡುಗೆ ಮನೆ ಫುಲ್ ಕಿತ್ತೋಗಿದೆ, ರಾತ್ರಿ ಕುತ್ಕೊಂಡೆಲ್ಲ ಕ್ಲೀನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಕ್ಲೀನ್ ಮಾಡೋಕ್ಕಾಗಲ್ಲ, ಶಕ್ತಿ ಇಲ್ಲ, ಬಿಕಾಸ್ ನಂಗೆ ಬೇರೆ ಬೇರೆ ಪ್ರಿಯಾರಿಟಿ ವರ್ಕ್ ಇದೆ, ಓಕೆನಾ. ಇನ್ನೊಂದು ಸ್ವಲ್ಪ ಅದು ಇದು ಕೆಲಸಗಳಿದೆ, ಅದೆಲ್ಲ ಮುಗಿಸ್ಬೇಕು. ಆ್ಯಂಡ್ ಸೊ ಈವ್ನಿಂಗ್ ಹೊತ್ತು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ಒಂದು ಇಷ್ಟು ಟೀ ತೊಗೋತೀನಿ, ಒಂದು 80 ml ಟೀ ತೊಗೋತೀನಿ. ಕುಡ್ಕೊಂಬಿಟ್ಟೆ ಆಗಲೇ, ನಾನು ತೋರ್ಸೋಕೆ ಮರ್ತೋಯ್ತು. ನಾರ್ಮಲ್ ಟೀ ಆಯಿತಾ, ಮಿಲ್ಕ್ ಟೀ ವಿತ್ ಸ್ಟೀವಿಯಾ ಅಂತ ತೊಗೋತಾ ಇರೋದು, ಓಕೆನಾ. ಆ್ಯಂಡ್ ದೆನ್ ಕಮಿಂಗ್ ಟು ಅದ್ರ ಜೊತೆಗೆ ಏನು ತೊಗೋತೀನಿ, ನಟ್ಸ್ ಆಯಿತಾ. ನಟ್ಸಲ್ಲಿ ಏನಿದೆ ಅಂದರೆ, ಒಂದು ಎಷ್ಟಿದೆ ಇಲ್ಲಿ, ಒಂದು 6 ಬಾದಾಮಿ ಇದೆ. ಅದ್ರ ಜೊತೆಗೆ ಐ ಹ್ಯಾವ್ ಅರೌಂಡ್ 5 ಪಿಸ್ತಾ, ಅದ್ರ ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು. ದಟ್ಸ್ ಇಟ್. ಒಂದಿಷ್ಟು ಇಲ್ಲಿ ಹ್ಯಾಂಡ್ಫುಲ್ ಆಫ್ ನಟ್ಸ್ ಆ್ಯಂಡ್ ಸೀಡ್ಸ್ ಅಂತಾರಲ್ಲ ಆ ಥರ, ಕರೆಕ್ಟಾಗಿ ಹ್ಯಾಂಡ್ಫುಲ್. ತುಂಬ ಅತಿಯಾಗೂ ತಿನ್ನೋಕೆ ಹೋಗ್ಬಾರ್ದು, ಬಿಕಾಸ್ ಇದರಲ್ಲಿ ಫ್ಯಾಟ್ ಇರುತ್ತೆ. ದೋ ಇಟ್ ಈಸ್ ಹೆಲ್ದಿ ಫ್ಯಾಟ್, ಬಟ್ ನೀವು ಅತಿಯಾಗಿ ತಿಂದರೆ ಫ್ಯಾಟೇನೆ, ಆಯಿತಾ. ಸೊ ಅದ್ರದ್ದು ಆ್ಯಕ್ಚುಯಲ್ ವರ್ಕ್ ಮಾಡೋಕ್ಕಾಗಲ್ಲ. ಸೊ ದಿಸ್ ವಿಲ್ ಬಿ ಮೈ ಸಿಂಪಲ್ ಈವ್ನಿಂಗ್ ಸ್ನ್ಯಾಕ್, ನಟ್ಸು ಮತ್ತು ಟೀ, ದಟ್ಸ್ ಇಟ್. ಸೊ ಫೈನಲಿ ಗೈಸ್, ವಿ ಹ್ಯಾವ್ ಕಮ್ ಟು ಎಂಡ್ ಆಫ್ ದ ಡೇ, ಕರೆಕ್ಟಾ. ಏನಾಯ್ತು ಅವಾಗಲೇ ಅಂದರೆ, ಈ ಮೈಕ್ ಸಿಗಿಸ್ಕೊಂಡಿದ್ದೀನಲ್ಲ, ಮೈಕ್ ಇಲ್ದೆ ಫುಲ್ ಮಾತಾಡ್ಬಿಟ್ಟು ಆಮೇಲೆ ಗೊತ್ತಾಯಿತು ಮೈಕ್ ಆಫ್ ಇದೆ ಅಂತ. ಸೊ ಪುನಃ ಮಾತಾಡ್ತಾ ಇದ್ದೀನಿ, ಓಕೆನಾ. ಸೊ ದಿಸ್ ಐ ವಿಲ್ ಕೀಪ್ ಇಟ್ ವೆರಿ ಶಾರ್ಟ್, ಬಿಕಾಸ್ ಎನರ್ಜಿ ಇಲ್ಲ, ಬಿಕಾಸ್ ರಾತ್ರಿ ಆಗಿದೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಆಫ್ಟರ್ ದಿಸ್ ದರ್ ಇಸ್ ನೋ ಸೋಷಿಯಲ್ ಮೀಡಿಯಾ, ನೋ ಎಲೆಕ್ಟ್ರಾನಿಕ್ ಡಿವೈಸಸ್, ಎಲ್ಲ ಆಫ್. ಆ್ಯಂಡ್ ಇಟ್ ವಿಲ್ ಬಿ ವೆರಿ ವೆರಿ ಪೀಸ್ಫುಲ್ ಈವ್ನಿಂಗ್ ಥರ. ನನಗೆ ಮನೆ ಕೆಲಸಗಳು, ಹೌಸ್ ಹೋಲ್ಡ್ ಚೋರ್ಸ್ ಏನೇನು ಮಿಕ್ಕಿದೆ ಅದೆಲ್ಲ ಖಾಲಿ ಮಾಡಬೇಕು. ಅದ್ರ ಜೊತೆಗೆ ನಾಳೆಗೆ ಮೀಲ್ ಪ್ರೆಪ್ ಪ್ಲ್ಯಾನ್ ಮಾಡಬೇಕು. ಸೊ ಅದೆಲ್ಲ ತುಂಬ ಕೆಲಸ ಇರೋದ್ರಿಂದ ಇದೇ ನನ್ನ ಕ್ವಿಕ್ಕೆಸ್ಟ್ ಡಿನ್ನರ್ ಆ್ಯಂಡ್ ಸಿಂಪಲ್ ಡಿನ್ನರ್. ಏನಿದೆ ಅಂತ ಹೇಳಿದ್ರೆ, ಹುರುಳಿಕಾಳು ಹುಸ್ಲಿ, ಅಲಾಂಗ್ ವಿತ್ ದ್ಯಾಟ್ ಒಂದು ಅರ್ಧ ಸೌತೆಕಾಯಿ. ಸೊ ಇದಿಷ್ಟು ತಿಂದರೆ ಹೊಟ್ಟೆ ಫುಲ್ ತುಂಬೋಗುತ್ತೆ, ಬಿಕಾಸ್ ಹುಸ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ, ಓಕೆನಾ. ಇದು ತಿಂದರೆ ನಮಗೆ ಡಿನ್ನರ್ ಸಾಕಾಗುತ್ತೆ, ಸಫಿಷಿಯೆಂಟಾಗಿರುತ್ತೆ. ಆ್ಯಂಡ್ ಈ ಕಾಳು ಡೈಜೆಸ್ಟ್ ಆಗೋದು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಹೊಟ್ಟೆ ಹೊಸೆಯಲ್ಲ, ಓಕೆನಾ. ತುಂಬ ಹೊತ್ತು ಫುಲ್ ಅಂತ ಅನಿಸುತ್ತೆ. ನಾನು ಇವಾಗ ಇದನ್ನು ತಿಂದ ಮೇಲೆ 2 ಅವರ್ ಬಿಟ್ಟು ಮಲಗ್ತೀನಿ. ಆ್ಯಂಡ್ ಅಲ್ಲಿಗೆ ಕರೆಕ್ಟಾಗಿ ಹೊಟ್ಟೆ ತುಂಬ್ದಂಗೂ ಇರುತ್ತೆ. ಆ್ಯಂಡ್ ಸ್ಪೆಷಲಿ ವಾಟರ್ಮೆಲನ್ ಅಂತೀನಿ, ಕುಕ್ಕುಂಬರ್, ತಲೆ ಕೆಟ್ಟಾಗಿ ಹಿಂಗೇನೆ ಕುಕ್ಕುಂಬರು ಫುಲ್ ವಾಟರ್ ಅಲ್ವಾ ಅದು. ಸೊ ಜಾಸ್ತಿ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಆ್ಯಂಡ್ ಈ ಸೆಕೆಗೆ, ಈ ಬಿಸಿಲಿಗೆ ಬಾಡಿನ ಸಖತ್ ಹೈಡ್ರೇಟಾಗಿ ಇಟ್ಟಿರುತ್ತೆ. ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ನೀರು ಕುಡಿಯೋದು ಮಾತ್ರ ಮರಿಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಯುವರ್ ಹೆಲ್ದಿ ಲೈಫ್ ಸ್ಟೈಲ್ ಜರ್ನಿ, ಆಯಿತಾ. ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಷ್ಟೇ, ಈ ಬೌಲ್ ತಿಂದರೆ ಮುಗೀತು. ದಿಸ್ ಇಸ್ ಮೈ ಡಿನ್ನರ್. ಸೊ ಇಲ್ಲಿಗೆ ಐ ಆಮ್ ಕ್ಲೋಸಿಂಗ್ ಆಫ್ ವಿತ್ ವಾಟ್ ಐ ಏಟ್ ಇನ್ ಅ ಡೇ.
ಆಯಿತಾ. ವಾಟ್ ಐ ಏಟ್ ಇನ್ ಅ ಡೇ, ವಾಟ್ ಐ ಈಟ್ ಇನ್ ಅ ಡೇ, ಯಾವ್ದಾದ್ರು ಸರಿ, ಪಾಸ್ಟ್ ಪ್ರೆಸೆಂಟ್ ಏನಾದ್ರು ಸರಿ. ಬಟ್ ಇದೇ ಥರ ಸಿಂಪಲ್ಲಾಗಿ ಮನೇಲಿ ಮಾಡಿರೋ ಅಡುಗೆಗಳನ್ನ ಹೀಗೆ ಪ್ಲ್ಯಾನ್ ಮಾಡಿಕೊಂಡು ರೋಟಿನಲ್ಲಿ ಫಿಕ್ಸ್ ಮಾಡ್ಕೋತೀನಿ ನಾನು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಆ್ಯಂಡ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ನಂಬಿ ಈ ವಿಡಿಯೋನ ಇವತ್ತು ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು.